ರಾಜ್ಕುಮಾರ್ ಅವ್ರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡ್ಬೇಕಾದ್ರೆ ಖಂಡಿತ ಅವನಿಗೆ ಯೋಗ್ಯತೆ ಇರಬೇಕು. ಪ್ರಶ್ನೆ ಮಾಡುವಂತ ವ್ಯಕ್ತಿ ಅಲ್ಲ ಅವರು. ಮನುಷ್ಯರು ಅಂತ ಯಾರಾದ್ರು ಭಾವಿಸಿದ್ರೆ ಅವರು ಮೂರ್ಖರು. ಮನುಷ್ಯರಲ್ಲ ಅವರು. ಮನುಷ್ಯ ರೂಪದಲ್ಲಿ ಇದ್ದಂತ ದೈವಾಂಶ ಸಂಭೂತ ಆತ. ಫಸ್ಟ್ ಆಫ್ ಆಲ್ ಈತ ಯಾರು ಅಂತ ನಾನು ಕೇಳ್ತಾ ಇರೋದು. ಯಾರೀತ, ಎಲ್ಲಿದ್ದ? 20 ವರ್ಷ ಆದ್ಮೇಲೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು? ಇಷ್ಟು ವರ್ಷ ನಿಮ್ಗೆ ಗೊತ್ತಿರ್ಲಿಲ್ವಾ? ಅಥವಾ ನಿದ್ದೆ ಮಾಡ್ತಿದ್ರ? ಮೊನ್ನೆ ಎಚ್ಚರ ಆಯ್ತಾ? ಸರ್ಕಾರದ ಜಾಗದಲ್ಲಿ ಸ್ಮಾರಕ ಇದೆಯೇ ಹೊತ್ತು ಸರ್ಕಾರ ಜಾಗವನ್ನ ಬನ್ನಿ ರಾಜ್ಕುಮಾರ್ ಕುಟುಂಬದವರೇ ತಗೊಂಡೋಗಿ ಅಂತ ಬರೆದು ಕೊಟ್ಟಿಲ್ಲ. ಸಾಧಾರಣ ವ್ಯಕ್ತಿ ಅಲ್ಲ ರೀ. ಮಿಸ್ಟರ್ ಚೇತನ್ ಅವರೇ ಏನಾರು ಮಾತಾಡ್ಬೇಕಾದ್ರೆ ಸರಿಯಾಗಿ ತಿಳ್ಕೊಳ್ಬೇಕು. ರಾಜ್ಕುಮಾರ್ ಅವ್ರ ಬಗ್ಗೆ ಮಾಹಿತಿ ತಗೊಳ್ಬೇಕು. 2.5 ಎಕರೆ 25 ಎಕರೆ ಜಾಗ ರಾಜ್ಕುಮಾರ್ ಅವರು ಕೊಟ್ಟರು ಕೂಡ ಅದು ಕಡಿಮೆ. ಅದು ಅಷ್ಟು ಸೇವೆ ಅವ್ರು ಮಾಡಿದ್ದಾರೆ. ನಿಮ್ಗೆ ಗೊತ್ತಾ? ಗೊತ್ತಿದ್ರೆ ನೀವು ಮಾತಾಡ್ತಿರ್ಲಿಲ್ಲ. ಮಾತಾಡೋದಕ್ಕೆ ಬಹಳ ಧ್ವನಿಗಳಿದೆ. ಎಲ್ಲ ಎದ್ದು ಬಿಟ್ರೆ ಸುಮ್ಮನೆ ಸಮಸ್ಯೆ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಮನೆಯಲ್ಲಿ ರಾಜ್ಕುಮಾರ್ ಅವರ ಅಭಿಮಾನಿಗಳಿದ್ದಾರೆ. ಯಾವುದೇ ಘಳಿಗೆಯಲ್ಲಿ ನಾನು ಹೋಗಬಹುದು, ನನಗೆ ಗೊತ್ತಿಲ್ಲ. ನನ್ನನ್ನ ಈ ಜಾಗದಲ್ಲಿ ನೀವು ಕೂಡಬೇಕು. ಇದು ಇವತ್ತಿನವರೆಗೂ ಯಾವುದೇ ಮಾಧ್ಯಮದಲ್ಲಿ ಬಂದಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾವು ಜೊತೆಯಲ್ಲಿ ಇದ್ದಿದ್ರಿಂದ ನಾನು ಹೇಳ್ತಾ ಇದ್ದೀನಿ. ಕೆಲವು ಅವರ ಅಪ್ಪಟ ಅಭಿಮಾನಿಗಳ ಒತ್ತಾಯಕ್ಕೆ ಮುಖ್ಯಮಂತ್ರಿಗಳ ಮನವಿ, ಜಾಗ ಕೊಡಿ ಅಂತ. ಆವತ್ತಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಸ್ವಾಮಿ ಅವರು. 20 ವರ್ಷ ಕರ್ನಾಟಕದಲ್ಲಿ ಯಾರು ಒಬ್ರು ಪ್ರಶ್ನೆ ಮಾಡಿಲ್ವಲ್ಲ. ಇಲ್ಲಿ ಇರೋರು ಅಷ್ಟು ಜನ ದಡ್ರ, ನೀನೊಬ್ಬನೇ ಬುದ್ಧಿವಂತನ ನೀನ್ ಕೇಳ್ತಾ ಇದ್ದೆ ಇವತ್ತು. ಎಷ್ಟೇ ಜನರೇಷನ್ ಕಳೆದ್ರು ಕೂಡ, ಎಷ್ಟೇ ತಲೆಮಾರು ಹೋದ್ರು ಕೂಡ ಅಣ್ಣವರು ಆ ಡಾಕ್ಟರ್ ರಾಜ್ಕುಮಾರ್ ಅನ್ನುವಂತ ಹೆಸರಿದೆಯಲ್ಲ ಸರ್, ಅದು ಯಾವತ್ತಿಗೂ ಕೂಡ ಚಿರಸ್ಥಾಯಿ ಅಂತ ಹೇಳ್ಬೋದು ಸರ್. ಇಂತಹ ಒಬ್ಬ ಅಭಿವ್ಯಕ್ತಿಯನ್ನ, ಇಂತಹ ಒಬ್ಬ ದೇವತಾ ಮನುಷ್ಯನ ಬಗ್ಗೆ ಆ ಅಹಿಂಸಾ ಚೇತನ್ ಒಂದ್ ರೀತಿ ಹಿಂಸಾತ್ಮಕವಾಗಿ ಹಾಡಿದಂತಹ ಒಂದು ಹೇಳಿಕೆ ಇದೆಯಲ್ಲ ಸರ್, ಅದು ಜನಾಕ್ರೋಶಕ್ಕೆ ಕೂಡ ಕಾರಣವಾಗಿರುವಂತದ್ದು. ತಮ್ಮ ಬಾಯಲ್ಲಿ ಅಣ್ಣವ್ರ ಬಗ್ಗೆ ಕೇಳೋದೇ ನಮ್ಮೆಲ್ಲರ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಒಂದು ಸೌಭಾಗ್ಯ ಸರ್. ಸೊ ಇದ್ರ ಬಗ್ಗೆ ತಾವು ಪ್ರತಿಕ್ರಿಯೆ ಕೊಡೋದಾದ್ರೆ? ಫಸ್ಟ್ ಆಫ್ ಆಲ್ ಈತ ಯಾರು ಅಂತ ನಾನು ಕೇಳ್ತಾ ಇರೋದು. ಯಾರೀತ, ಎಲ್ಲಿದ್ದ, ಏನ್ ಮಾಡ್ತಾ ಇದ್ದ, ಏನಕ್ಕೆ ಈ ಪ್ರಶ್ನೆ? ರಾಜ್ಕುಮಾರ್ ಅವ್ರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡ್ಬೇಕಾದ್ರೆ ಖಂಡಿತ ಅವನಿಗೆ ಯೋಗ್ಯತೆ ಇರಬೇಕು. ಪ್ರಶ್ನೆ ಮಾಡುವಂತ ವ್ಯಕ್ತಿ ಅಲ್ಲ ಅವರು. ಅವ್ರ ವ್ಯಕ್ತಿನೇ ಅಲ್ಲ ಅವರು. ಅವ್ರು ಈ ಮಣ್ಣಲ್ಲಿ ಹುಟ್ಟಿದ್ದಾರೆ ಅಂದ್ರೇನೆ ಅದು ನಮ್ ಪುಣ್ಯ. ಅದು ಅವರು ಹುಟ್ಟಿ ಬದುಕಿ ಬಾಳ್ದಂತ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಲ್ಲ, ಅದು ನಮ್ ಸೌಭಾಗ್ಯ. ಅವ್ರನ್ನ ಮನುಷ್ಯರು ಅಂತ ಯಾರಾದ್ರು ಭಾವಿಸಿದ್ರೆ ಅವರು ಮೂರ್ಖರು. ಮನುಷ್ಯರಲ್ಲ ಅವರು. ಮನುಷ್ಯ ರೂಪದಲ್ಲಿ ಇದ್ದಂತ ದೈವಾಂಶ ಸಂಭೂತ ಆತ. ಅವ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು ಸ್ವಾಮಿ. ಈ ನನ್ಗೆ ಏನ್ ಅನ್ಸಿದ್ದು ಫಸ್ಟ್ ಆಫ್ ಆಲ್ ಅಂದ್ರೆ, ಇವರು ಈ ಪ್ರಶ್ನೆ ಮಾಡ್ತಾ ಇದ್ದಾರೆ. 2.5 ಎಕರೆ ಜಮೀನನ್ನ ಯಾತಕ್ ಕೊಟ್ರು? ಅರೆ 20 ವರ್ಷ ಆಯ್ತು. 20 ವರ್ಷ ಆದ್ಮೇಲೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು? ಇಷ್ಟು ವರ್ಷ ನಿಮ್ಗೆ ಗೊತ್ತಿರ್ಲಿಲ್ವಾ? ಅಥವಾ ನಿದ್ದೆ ಮಾಡ್ತಿದ್ರ? ಮೊನ್ನೆ ಎಚ್ಚರ ಆಯ್ತಾ? ಯಾವತ್ತು ಸರ್ಕಾರ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಕಂಠೀರವ ಸ್ಟುಡಿಯೋದಲ್ಲಿ ನಡೆಯುತ್ತೆ ಅಂತ ವಾಹಿನಿಗಳಲ್ಲಿ ಘೋಷಣೆ ಮಾಡ್ತೋ ತಕ್ಷಣ ನೀವು ಬಂದಲ್ಲಿ ಅಡ್ಡ ನಿಂತ್ಕೊಂಡ್ಬಿಡ್ಬೇಕಾಗಿತ್ತು. ನಾನ್ ಬಿಡೋದಿಲ್ಲ, ರಾಜ್ಕುಮಾರ್ ಅವ್ರನ್ನ ಇಲ್ಲಿ ಅಂತ್ಯಕ್ರಿಯೆ ಮಾಡಬೇಡಿ, ನಾನು ಒಪ್ಪೋದೇ ಇಲ್ಲ, ಬಂದು ನಿಂತ್ಕೋಬೇಕಾಗಿತ್ತು. ಅವತ್ತು ಎಲ್ಲಿ ಹೋಗಿದ್ದೆ ನೀನು? ಕರೆಕ್ಟಾ? ಕರೆಕ್ಟ್ ಸರ್. 20 ವರ್ಷ ಆದ್ಮೇಲೆ ಯಾತಕ್ಕೆ ಈ ಪ್ರಶ್ನೆ? ಸಾಲದಿದ್ದಕ್ಕೆ ಅಲ್ಲಿ ಬೇರೆಯವರ ಹೆಸರೆಲ್ಲ ತರ್ತಾರೆ. ವಿಷ್ಣುವರ್ಧನ್ ಅವ್ರ ಹೆಸರು ತರ್ತಾರೆ. ಯಾತಕ್ ತರಬೇಕು? ಯಾರ ಹೇಳಿದ್ರ ನಿಮ್ಗೆ? ಅವ್ರ ಕುಟುಂಬದವ್ರು ಏನಾರು ಹೇಳಿದ್ರ? ಆ ಕುಟುಂಬ ಸಂತೃಪ್ತರಾಗಿದ್ದಾರೆ. ಅವ್ರಿಗೇನು ಬಯಸಿದ್ರು ಅದು ಸಿಕ್ಕಿದೆ, ಸಂತೃಪ್ತ ಆಗಿದೆ. ಸುಮ್ನೆ ಹೀಗೇನೆ ಬೇಡದೇ ಇರೋ ಜಾಗದಲ್ಲಿ ಅವ್ರ ಹೆಸರನ್ನ ತಂದು ಅವ್ರಿಗೂ ಮಸಿ ಬಳಿಯುವಂತ ಕೆಲಸಗಳು ನಡೆಯುತ್ತೆ. ಇದು ಮೊದಲನೇದಾಗಿ, ಬಹಳ ಮುಖ್ಯವಾಗಿ ಅವ್ರಿಗೂ ಸೇರಿ ಬಹಳಷ್ಟು ಜನರಿಗೆ ನಾನು ಒಂದು ಮಾತು ಹೇಳ್ತೀನಿ. ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಸರ್ಕಾರ 2.5 ಎಕರೆ ಜಾಗವನ್ನ ಕೊಟ್ಟಿಲ್ಲ. ನೆನಪಿಟ್ಕೊಳ್ಳಿ. ತುಂಬಾ ಜನ ಅಪಾರ್ಥ ಮಾಡ್ಕೊಂಡಿದ್ದೀರಿ. 2.5 ಎಕರೆ ಜಾಗವನ್ನ ಸರ್ಕಾರ ರಾಜ್ಕುಮಾರ್ ಅವರಿಗೆ ಕೊಟ್ಟಿಲ್ಲ. ಮತ್ತೆ ಸರ್, ಸರ್ಕಾರದ ಜಾಗದಲ್ಲಿ ರಾಜ್ಕುಮಾರ್ ಅವರ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದೆ. ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗಲೂ ಆ ಜಾಗ ಸರ್ಕಾರದ್ದೇ. ಅದನ್ನ ಮೇಂಟೈನ್ ಮಾಡ್ತಿರೋದು ಸರ್ಕಾರನೇ. ಅಲ್ಲಿ ಎಲ್ಲವನ್ನೂ ನೋಡ್ಕೊಳ್ತಿರೋ ಸರ್ಕಾರನೇ. ಸರ್ಕಾರದ ಜಾಗದಲ್ಲಿ ಸ್ಮಾರಕ ಇದೆಯೇ ಹೊರತು ಸರ್ಕಾರ ಜಾಗವನ್ನ ಬನ್ನಿ ರಾಜ್ಕುಮಾರ್ ಕುಟುಂಬದವರೇ ತಗೊಂಡೋಗಿ ಅಂತ ಬರೆದು ಕೊಟ್ಟಿಲ್ಲ. ಅದು ಸದಾ ಸರ್ಕಾರ ಜಾಗ. ಅದು
ಒಬ್ಬ ಪುಣ್ಯ ಪುರುಷನನ್ನ, ಮಹಾಪುರುಷನನ್ನ ಆ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡಿ ಸರ್ಕಾರಕ್ಕೆ ಗೌರವ ಸಿಕ್ಕಿದೆ. ಸರ್ಕಾರಕ್ಕೆ ಗೌರವ ಸಿಕ್ಕಿದೆ. ಕನ್ನಡ ನಾಡಿಗೆ ಹೆಮ್ಮೆ ಅದು. ಸಾಧಾರಣ ವ್ಯಕ್ತಿ ಅಲ್ಲ ರೀ. ಮಿಸ್ಟರ್ ಚೇತನ್ ಅವರೇ, ಏನಾರು ಮಾತಾಡ್ಬೇಕಾದ್ರೆ ಸರಿಯಾಗಿ ತಿಳ್ಕೊಳ್ಬೇಕು. ರಾಜ್ಕುಮಾರ್ ಅವ್ರ ಬಗ್ಗೆ ಮಾಹಿತಿ ತಗೊಳ್ಬೇಕು. ನಿಮಗ್ ಗೊತ್ತಿಲ್ಲ, ಬನ್ನಿ ನಾನು ಪಾಠ ಮಾಡ್ತೀನಿ, ಬಂದ್ ಕುತ್ಕೊಳ್ಳಿ ನನ್ನ ಜೊತೆಲಿ. ಯಾತಕ್ ಕೊಟ್ರು? 2.5 ಎಕರೆ 25 ಎಕರೆ ಜಾಗ ರಾಜ್ಕುಮಾರ್ ಅವ್ರು ಕೊಟ್ರು ಕೂಡ ಅದು ಕಡಿಮೆ. ಅದು ಅಷ್ಟು ಸೇವೆ ಅವ್ರು ಮಾಡಿದ್ದಾರೆ. ನಿಮಗ್ ಗೊತ್ತಾ? ಗೊತ್ತಿದ್ರೆ ನೀವು ಮಾತಾಡ್ತಿರ್ಲಿಲ್ಲ. ಗೊತ್ತಿಲ್ಲ, ತಿಳ್ಕೊಳ್ಳಿ. ಬಹಳಷ್ಟು ದಾಖಲೆಗಳು ಸಿಗುತ್ತೆ, ತಿಳ್ಕೊಳ್ಳಿ. ಮೊದಲು ಚೆನ್ನಾಗಿ ತಿಳ್ಕೊಂಡು ಅದು ಲೋಪ ಇತ್ತಾ ದನಿ ಎತ್ತಿ ನೀವು, ನಿಮಗೆ ಹಕ್ಕಿದೆ ಕೇಳೋದಕ್ಕೆ. ಆದ್ರೆ ಈ ರೀತಿ ಕ್ಷುಲ್ಲಕ ಪ್ರಶ್ನೆಗಳನ್ನ ಕೇಳಿ ಕೆಣಕಬೇಡಿ. ಯಾರೂ ಮಾತಾಡಲ್ಲ ಅಂತ ಅನ್ಕೋಬೇಡಿ. ಮಾತಾಡೋದಕ್ಕೆ ಬಹಳ ಧ್ವನಿಗಳಿದೆ. ಎಲ್ಲ ಎದ್ದು ಬಿಟ್ರೆ ಸುಮ್ಮನೆ ಸಮಸ್ಯೆ ಆಗ್ತದೆ. ನಿಜ ಸರ್. ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಯಲ್ಲಿ ರಾಜ್ಕುಮಾರ್ ಅವರ ಅಭಿಮಾನಿಗಳಿದ್ದಾರೆ. ಮನೆ ಮನೆಯಲ್ಲಿದ್ದಾರ್ರಿ. ಯೋಚನೆ ಮಾಡಿ ಮಾತಾಡ್ರಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಮಾತಾಡಕೂಡ್ದು ಹಾಗೆಲ್ಲ ಹಗುರವಾಗಿ. ಸರ್ ಈ ಪ್ರಶ್ನೆ ಕೇಳಬೇಕಂದ್ರೆ ನಮಗೂ ಕೂಡ ಜವಾಬ್ದಾರಿ ಇರುತ್ತೆ, ಜೊತೆನಲ್ಲಿ ಗಂಟ್ಲು ಒಣಗುತ್ತೆ ಸರ್, ಜೊತೆನಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ, ಡವ ಡವ ಅಂತ. ಅಣ್ಣವ್ರ ಬಗ್ಗೆ ಅಷ್ಟು ಜಾಗೃತಿಯಿಂದ ನಾವು ಕೂಡ ಪ್ರಶ್ನೆ ಕೇಳಬೇಕಾಗುತ್ತೆ ಸರ್. ಅಣ್ಣವರು ಜೊತೆನಲ್ಲಿ ದೊಡ್ಡ ಮನೆ ಕುಟುಂಬಕ್ಕೆ ಬಹಳ ನಿಕಟ ಸಂಪರ್ಕ, ಬಹಳ ಹತ್ತಿರದ ಒಡನಾಟಿ ಆಗಿದ್ದಂತ ತಾವು, ಅಣ್ಣವರ ಕುಟುಂಬದಲ್ಲಿ ದೊಡ್ಡ ಮನೆ ಕಡೆಯಿಂದ ಯಾರಾದ್ರೂ ಡಿಮ್ಯಾಂಡ್ ಇತ್ತಾ ಸರ್ ಇದೇ ಜಾಗದಲ್ಲೇ ಏನಾದ್ರು ನೋಡಿ ಅಂತ್ಯಕ್ರಿಯೆ ಮಾಡ್ಬೇಕು, ಆ ರೀತಿ ಏನಾದ್ರು ಡಿಮ್ಯಾಂಡ್ ಇತ್ತಾ, ಅಥವಾ ಬೇರೆ ಏನಾದ್ರು ಅವ್ರಿಗೆ ಬೇರೆ ಆಪ್ಷನ್ ಇತ್ತಾ ಅಂತ? ನಿಮ್ಗೊಂದು ವಿಷಯ ಅಂದ್ರೆ ಎಲ್ರಿಗೂ ಗೊತ್ತಿಲ್ಲದೆ ಇರೋ ವಿಷಯ ನಾ ಹೇಳ್ತೀನಿ, ಯಾಕೆಂದ್ರೆ ಜೊತೆಯಲ್ಲಿ ಇದ್ದುದ್ರಿಂದ. ಮಾರ್ಚ್ ಅಲ್ಲಿ ಅಣ್ಣವರ ಸಹೋದರ ವರದಪ್ಪನವ್ರು ಹೋಗ್ತಾರೆ. ಅವ್ರು ಹೋಗ್ತಾರೆ. ಆ ಹೋದ ದಿನ ನೀವು ರಾಜ್ಕುಮಾರ್ ಅವ್ರನ್ನ ಯಾರಾದ್ರು ನೋಡಿದ್ರೆ ನಿಜಕ್ಕೂ ಕರುಳು ಕಿತ್ತು ಬರೋದು. ಅವತ್ತು ಒಂದು ಮಾತು ಹೇಳ್ತಾರೆ. ನಾನು ಹೋಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡೆ. ವರದಪ್ಪನವರ ಶವ ಅಲ್ಲಿದೆ. ಅವರು ಒಂದ್ ಮಾತು ಹೇಳಿದ್ರು. ಆ ಶವದ ಕಡೆ ಕೈ ತೋರಿಸಿ, ರಾಜ್ಕುಮಾರ್ ಸತ್ತು ಹೋಗ್ಬಿಟ್ಟ ಅಂತ ಹೇಳಿದ್ರು. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವನೇ ರಾಜ್ಕುಮಾರ್ ಅಂತಾರೆ. ಅವ್ರನ್ನ ರಾಜ್ಕುಮಾರ್ ಅಂದ್ರೆ ನಾನಲ್ಲ ರಾಜ್ಕುಮಾರ್. ನನ್ನನ್ನು ರಾಜ್ಕುಮಾರ್ ಮಾಡಿದ್ದೇ ಅವರು. ಅವ್ರಿಲ್ಲ ಅಂದಿದ್ರೆ ನಾನು ರಾಜ್ಕುಮಾರ್ ಆಗ್ತಿರ್ಲಿಲ್ಲ. ನನ್ನನ್ನು ರಾಜ್ಕುಮಾರ್ ಮಾಡಿ ಜನಗಳಿಗೆ ತೋರಿಸಿದ್ದು ಅವರು. ಹೋಗ್ಬಿಟ್ಟ. ನನ್ನ ಕರುಳು ಚುರುಕನ್ನು. ಅದಾದ್ಮೇಲೆ ಅಂತ್ಯಕ್ರಿಯೆ ಆಗುತ್ತೆ. ಅಲ್ಲಿ ನಂಗೆ ದುಃಖ ಆಗೋಯ್ತು ಅವ್ರು ಆಡಿದ ಮಾತು. ಅಲ್ಲಿ ಅಂತ್ಯಕ್ರಿಯೆ ಇವ್ರ ತೋಟದಲ್ಲಿ ಆಗುತ್ತೆ. ಅಲ್ಲಿ ಮೈಸೂರು ರೋಡಲ್ಲಿ ಇವ್ರ ತೋಟ ಇದೆ, ಅಲ್ಲಾಗುತ್ತೆ. ಅಲ್ಲಿ ತಾಯಿಯ ಅಂತ್ಯಕ್ರಿಯೆ ಮೊದಲೇ ಆಗಿದೆ. ಪಕ್ಕದಲ್ಲಿ ವರದಪ್ಪನವ್ರ ಅಂತ್ಯಕ್ರಿಯೆ ಮಾಡ್ತಾರೆ. ಅಲ್ಲಿ ಅವರು ಕುಟುಂಬ ಸದಸ್ಯರನ್ನ ಕರೆಸಿ ಹೇಳ್ತಾರೆ ಏನಂತ, ಯಾವುದೇ ಘಳಿಗೆಯಲ್ಲಿ ನಾನು ಹೋಗ್ಬೋದು, ನನಗೆ ಗೊತ್ತಿಲ್ಲ, ಯಾವುದೇ ಘಳಿಗೆಯಲ್ಲಿ ನಾನು ಹೋಗ್ಬೋದು, ನನ್ನನ್ನ ಈ ಜಾಗದಲ್ಲಿ ನೀವು ಹೂಳಬೇಕು. ಅಣ್ಣವ್ರು ಹೇಳ್ತಾರ? ಹೌದು, ಇಲ್ಲೇ ಹೂಳಬೇಕು ಅಂತ ಜಾಗ ತೋರಿಸ್ತಾರ ಅವ್ರು. ಹೇಗಿರುತ್ತೆ ಸನ್ನಿವೇಶ? ಅಣ್ಣವ್ರ ಬೇಡಿಕೆ ಕೂಡ, ಆಸೆ ಕೂಡ. ಆಸೆ ಅದು ಇಲ್ಲೇ ಆಗ್ಬೇಕು, ನನ್ನ ತಮ್ಮನ ಪಕ್ಕದಲ್ಲಿ ಆಗ್ಬೇಕು, ನನ್ನ ಜೀವನ ಪೂರ್ತಿ ನಾನು ಅವನ ಜೊತೆಯಲ್ಲಿ ನನ್ನ ಬದುಕು ಸಾಗಿದೆ. ಅವನಿಲ್ದೆ ನಾನಿಲ್ಲ. ಇದು ದೇಹ, ಅದು ಉಸಿರು. ಅದು ಉಸಿರು ಹೊರಟೋಯ್ತು, ದೇಹ ಇದೆ ಅಷ್ಟೇ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಇದು ಹೋಗ್ಬೋದು. ನನ್ನನ್ನ ಇಲ್ಲೇ ತಗೊಂಬಂದು ಅಂತ್ಯಕ್ರಿಯೆ ಮಾಡ್ಬೇಕು ಅಂತ ಅವರು ಎಲ್ರಿಗೂ ಅಲ್ಲಿದ್ದವರು ಅಷ್ಟೂ ಜನ ಗೊತ್ತಿದೆ. ಅದಾಗಿ ಅವ್ರು 1 ತಿಂಗಳು ಇರ್ಲಿಲ್ಲ. 1 ತಿಂಗಳು ಇರ್ಲಿಲ್ಲ? ಇಲ್ವಲ್ಲ. ಮಾರ್ಚ್ ಅಲ್ಲಿ ಅವ್ರು ಹೋಗ್ತಾರೆ, ಏಪ್ರಿಲ್ ಅಲ್ಲಿ ಇವ್ರು ಹೋಗ್ತಾರಲ್ಲ. ಏಪ್ರಿಲ್ ಅಲ್ಲಿ ಹೊರಟೋಗ್ತಾರೆ ಇವರು. ಅಷ್ಟು ಅವಿನಾಭಾವ ಸಂಬಂಧ ಅವರಿಬ್ಬರಿಗೂ. ಅದು ಅಣ್ಣ ತಮ್ಮ ಅಂತ ಹೆಸರಿಗಿತ್ತೇ ಹೊರತು ಅದನ್ನ ಮೀರಿದ್ದೇನೋ ಸಂಬಂಧ ಅದು. ನಾವು ಪುರಾಣ ಪುಣ್ಯ ಕಥೆಗಳಲ್ಲಿ ರಾಮ ಲಕ್ಷ್ಮಣನ ಕಥೆ ಕೇಳಿರ್ತೀವಿ. ಆ ಕಥೆ ಕೇಳಿರ್ತೀವಿ, ರಾಮ ಲಕ್ಷ್ಮಣನ್ ನೋಡಿಲ್ಲ ನಾವು. ನಾವು ಸ್ವಯಂ ನೋಡಿದ್ವಿ ಇವ್ರು ಬದುಕಿ ಬಾಳಿದ್ದನ್ನ. ಅವ್ರ ಮಾತನ್ನ ಇವ್ರು ಮೀರ್ತಾ ಇರ್ಲಿಲ್ಲ, ಇವ್ರ ಮಾತನ್ನ ಅವ್ರು ಮೀರ್ತಾ ಇರ್ಲಿಲ್ಲ. ಅವ್ರು ಹಾಕಿದ ಗೆರೆ ಇವ್ರು ದಾಟ್ತಿರ್ಲಿಲ್ಲ. ಅವ್ರ ಆದೇಶ ಇಲ್ಲದೆ ಇವ್ರು ಯಾವ ಕೆಲಸ ಮಾಡ್ತಿರ್ಲಿಲ್ಲ. ಅವ್ರ ಅಪ್ಪಣೆ ಇಲ್ಲದೆ ಒಂದು ಸಿನಿಮಾ ಒಪ್ಕೋತಾ ಇರ್ಲಿಲ್ಲ. ಹೀಗೆ ಅವ್ರ ಜೊತೆಲಿ ಆ ರೀತಿ ಇವ್ರ ಸಂಬಂಧ ಇತ್ತು. ಹೊರಟೋದ್ರು ನೋಡಿ.
ಬಹುಶಃ ಅವ್ರು ಅವತ್ತೇ ನಿರ್ಧಾರ ಆಗಿದೆ, ನಾನು ಬೇಡ ಈ ಜಗತ್ತಿಗೆ ಅಂತ. ಹೌದು. ಈ ರೀತಿ ಅಣ್ಣ ಅವರು ಹೇಳಿದ್ರು. ಇದು ಇವತ್ತಿನವರೆಗೂ ಯಾವುದೇ ಮಾಧ್ಯಮದಲ್ಲಿ ಬಂದಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾವು ಜೊತೆಲಿ ಇದ್ದಿದ್ರಿಂದ ನಾ ಹೇಳ್ತಾ ಇದ್ದೀನಿ. ಅವರ ಆಸೆ ಅಲ್ಲಿತ್ತು, ಅದು ಅವ್ರ ಸ್ವಂತ ಜಾಗ. ಸ್ವಂತ ಜಾಗ. ಸರ್, ಅಣ್ಣವ್ರ ಆಸೆಯನ್ನು ಮೀರು ಕೂಡ ಇಲ್ಲೇ ಈ ಕಂಠೀರವ ಸ್ಟುಡಿಯೋನಲ್ಲಿ ಆಗೋ ಅಂತ್ಯಕ್ರಿಯೆ ಆಗೋದಕ್ಕೆ ಯಾರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಸರ್? ರಾಘಣ್ಣ ತಗೊಂಡ್ರ, ಶಿವಣ್ಣ ತಗೊಂಡ್ರ, ಪುನೀತ್ ಅವ್ರು ತಗೊಂಡ್ರ ಅಂತ ಹೇಳ್ತಾ ಇದ್ದೀನಿ. ಅವರು ಕುಟುಂಬದಿಂದ ಯಾವುದೇ ಒಂದು ಬೇಡಿಕೆ ಬರ್ಲಿಲ್ಲ. ಅವರೆಲ್ಲನೂ ಅಪ್ಪಾಜಿ ಆಸೆನ ಪೂರೈಸಬೇಕು ಅಂತಲೇ ಇದ್ದಿದ್ದು. ಆದ್ರೆ ಅಲ್ಲೇನಾಯ್ತು, ಒಬ್ಬ ದೊಡ್ಡ ವ್ಯಕ್ತಿ ಬಂದು ಕೂತ್ಕೊಂಡು, ನೋಡಿ ಒಂದ್ ಜಾಗದಲ್ಲಿ 2 ಶವ ಸಂಸ್ಕಾರ ಮಾಡಬೇಕು ಅಷ್ಟೇನೆ, 3ನೇದು ಮಾಡಿದ್ರೆ ಅದು ಸ್ಮಶಾನ ಆಗುತ್ತೆ, 3ನೇದಲ್ಲಿ ಮಾಡಬೇಡಿ ಅಂತ ಅಲ್ಲಿ ಒಬ್ರು ತಂದು ಹೇಳಿದ್ರು. ದೊಡ್ಡ ಮಾತು ಸರ್. ಹೇಳಿದ್ರು ಅವರು, ಎರಡು ಶವ ಸಂಸ್ಕಾರ ಮಾಡಬಹುದು, 3ನೇದಾದ್ರೆ ಅದು ಸ್ಮಶಾನ ಆಗುತ್ತೆ ಅಂದ್ರು. ಹಾಗಾಗಿ ಏನಾಯ್ತು, ಏನ್ ಮಾಡ್ಬೋದು ಅಂದಾಗ ಕೆಲವು ಅವರ ಅಪ್ಪಟ ಅಭಿಮಾನಿಗಳ ಒತ್ತಾಯಕ್ಕೆ ಮುಖ್ಯಮಂತ್ರಿಗಳಲ್ಲಿ ಮನವಿ, ಜಾಗ ಕೊಡಿ ಅಂತ. ಆವತ್ತಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಕುಮಾರಸ್ವಾಮಿಯವರು ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಎಂಥ ಅಭಿಮಾನಿ ಅಂದ್ರೆ, ಅವರ 206 ಚಿತ್ರಗಳಲ್ಲಿ ಬಹುಶಃ 200 ಸಿನಿಮಾ ನೋಡಿದ್ದಾರೆ ಅವರು. ಅವರು ಪ್ರತಿ ಸಿನಿಮಾನ 4-5 ಸಲ ನೋಡಿದ್ದಾರೆ. ಅಷ್ಟು ಬರೀ ನೋಡೋದಲ್ಲ, ಅವರ ಚಿತ್ರದ ಸಂಭಾಷಣೆಗಳು, ಸಿನಿಮಾ ಹಾಡುಗಳು, ಅವರ ಬದುಕಿನ ಆದರ್ಶಗಳು ಎಲ್ಲವನ್ನ ಅವರು ಮೈಗೂಡಿಸ್ಕೊಂಡು ಅದರಂತೆ ಬದುಕ್ತಾ ಇದ್ರು ಅವರು. ಹಾಗಾಗಿ ಅವ್ರಿಗೇನಾಯ್ತು, ರಾಜ್ಕುಮಾರ್ ಅವ್ರಿಗೆ ಜಾಗ ಕೊಡಬೇಕು. ನನ್ನ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರದಿಂದ ಒಂದು ಜಾಗ ಎಲ್ಲಾದ್ರೂ ವ್ಯವಸ್ಥೆ ಮಾಡಬೇಕು, ಒಳ್ಳೆ ಸ್ಮಾರಕ ಮಾಡಬೇಕು, ಅದು ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಒಂದು ಬೇರೆ ತರ ಕಾಣಬೇಕು ಅನ್ನೋ ಒಂದು ಆಸೆ ಇತ್ತು ಅವ್ರಿಗೆ. ಅಂದ್ರೆ ಅವರು ಅರ್ಹರಾಗಿದ್ರು ಅದಕ್ಕೆ ಅರ್ಹರಾಗಿದ್ರು. ಬರೀ ಅಭಿಮಾನಕ್ಕೆ ಮಾಡೋ ಕೆಲಸ ಅಲ್ಲ ಅದು. ರಾಜ್ಕುಮಾರ್ ಅವರು ಅದಕ್ಕೆ ಅರ್ಹರಾಗಿದ್ರು, ಅವ್ರಿಗೆ ಅದನ್ನ ಪಡ್ಕೊಳ್ಳೋ ಎಲ್ಲಾ ಅರ್ಹತೆ ಇತ್ತು. ಹಾಗಾಗಿ ಅವರು ನಿರ್ಧಾರ ಮಾಡಿದಾಗ 10 ಜಾಗಗಳನ್ನ ಅಲ್ಲಿದ್ದಂತ ಅಧಿಕಾರಿಗಳು ಸೂಚಿಸಿದಾಗ ಪ್ರಮುಖವಾಗಿ ಕಂಠೀರವ ಸ್ಟುಡಿಯೋವನ್ನ ಕೆಲವು ತುಂಬಾ ಆಪ್ತರು, ಅಣ್ಣವರಿಗೆ ಬಹಳ ಆಪ್ತರು, ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ತುಂಬಾ ಹೊರಗಡೆ ಊರಿನಿಂದ ಬಂದು ಹೋಗೋರು ಒಂದು ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಾರೆ, ಅಣ್ಣವ್ರ ಸಮಾಧಿ ಇದ್ರೆ, ಸ್ಮಾರಕ ಇದ್ರೆ ಅಂತ ಕೇಳ್ಕೊಂಡಾಗ ಏನು ಮಾತಾಡಿಲ್ಲ. ಮಾಡಿಯಲ್ಲಿ ಇದು ಮಧ್ಯರಾತ್ರಿ 2 ಗಂಟೆ ಸಮಯ, ಅಷ್ಟು ಸಮಯದಲ್ಲಿ ಅನೌನ್ಸ್ ಮಾಡ್ತಾರೆ. ಅವ್ರಿಗೆ ಇವತ್ತು ನಾನು ಈ ವಾಹಿನಿ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೀನಿ. ಪುಣ್ಯದ ಕೆಲಸ ಮಾಡಿದ್ದಾರೆ ಅವರು. ಇಡೀ ರಾಜ್ಯದ ಜನ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅಭಿನಂದನೆ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ದಡ್ರ? ಇವ್ ಪ್ರಶ್ನೆ ಕೇಳ್ತಾವ್, ದಡ್ರ ಅವರು? ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ದಡ್ರ? 20 ವರ್ಷ ಕರ್ನಾಟಕದಲ್ಲಿ ಯಾರೊಬ್ರು ಪ್ರಶ್ನೆ ಮಾಡಿಲ್ವಲ್ಲ, ಇಲ್ಲಿ ಇರೋರು ಅಷ್ಟು ಜನ ದಡ್ರ? ನೀನೊಬ್ಬನೇ ಬುದ್ಧಿವಂತನ? ನೀನ್ ಕೇಳ್ತಾ ಇದ್ದೆ ಇವತ್ತು ಯಾತಕ್ ಕೊಟ್ರು ಅಂತ ಹೇಳಿ. ಅವಿವೇಕಿಗಳಲ್ಲಿ ಇರೋರು ಎಲ್ರು ಕೂಡ, ಯಾರಿಗೂ ಬುದ್ಧಿ ಇಲ್ವಾಗಾರೆ? ಎಲ್ರು ಒಪ್ಕೊಂಡಿದಾರಲ್ಲ, ಅದನ್ನ ಸರ್ಕಾರದ ನಿರ್ಣಯವನ್ನ ಒಪ್ಕೊಂಡಿದಾರಲ್ಲ. ಸರ್, ಅನಿವಾರ್ಯ ಸರ್. ಕೆಲವೊಮ್ಮೆ ಇಂತಹ ಅಜ್ಞಾನಿಗಳಿಗೂ ತಮ್ಮಂತವರು ಉತ್ತರ ಕೊಡ್ಲೇಬೇಕಾಗುತ್ತೆ ಸರ್. ಇದು ಈಗ ಆ ದಿನಗಳು ಚೇತನ ಹೇಳಿರುವಂತಹ ಮತ್ತೊಂದು ಪ್ರಶ್ನೆ, ಆ ಪ್ರಶ್ನೆಗೆ ತಾವು ಉತ್ತರ ಕೊಡ್ಲೇಬೇಕು. ಅವ್ರು ಹೇಳ್ತಾರೆ ಸರ್, ಮುಂದುವರೆದು ಟ್ವೀಟ್ ನಲ್ಲಿ ಹೇಳ್ತಾರೆ, 21ನೇ ಶತಮಾನದ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿ ಆಗಿತ್ತು. ಸರ್ಕಾರವಾದ ಅದನ್ನ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ತಕ್ಕಂತೆ ಹಂಚಿಕೆ ಮಾಡಬೇಕಾಯಿತು, ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದ ಅಲ್ಲ ಅಂತ ಹೇಳಿ. ಅಂದ್ರೆ ಕುಮಾರಸ್ವಾಮಿ ಅವರ ಉದ್ದೇಶ ಅವತ್ತೇನಾದ್ರೂ ರಾಜ್ಕುಮಾರ್ ಅವ್ರನ್ನ ಪ್ರಚಾರಕ್ಕೆ ಬಳಸ್ಕೊಂಡು ಅಂದ್ರೆ ರಾಜಕೀಯವಾಗಿ ಅವ್ರನ್ನ ಬಳಕೆ ಮಾಡ್ಕೊಳ್ಬೇಕನ್ನುವಂತ ದುರುದ್ದೇಶ ಏನಾದ್ರು ಇತ್ತ ಸರ್ ಆ ಜಾಗ ಕೊಡೋದಕ್ಕೆ? ಅಂದ್ರೆ ಈ ಅಜ್ಞಾನಿ ಕೇಳ್ತಾ ಇರುವಂತ ಪ್ರಶ್ನೆಗೆ ತಮ್ಮ ಕಡೆಯಿಂದ ಉತ್ತರ ಸರ್ ಸ್ಪಷ್ಟ. ಒಂದೇ ಪ್ರಶ್ನೆ, ಇವಾಗ ಯಾಕೆ ಕೇಳ್ತೀರಾ ಅದನ್ನ ನೀವು? ಇವಾಗ ಯಾತಕ್ಕೆ ಕೇಳ್ತೀರಾ? ಯಾರನ್ನ ಕೇಳ್ತಾ ಇದ್ದೀರಾ ನೀವು? ಪ್ರಶ್ನೆ ಯಾರನ್ನ ಮಾಡ್ತಾ ಇದ್ದೀರಾ ನೀವು? ನಿಮ್ ಪ್ರಶ್ನೆ ಯಾರಿಗೆ? ನಂಗೆ ಅದಕ್ಕೆ ಉತ್ತರ ಕೊಡಿ. ನಿಮ್ಮ ಪ್ರಶ್ನೆ ಯಾರಿಗೆ? ಅಣ್ಣವ್ರ ಕುಟುಂಬಕ್ಕೋ, ಈಗಿರ್ತಕ್ಕಂಥ ಸರ್ಕಾರಕ್ಕೋ, ಅಥವಾ ಅಭಿಮಾನಿಗಳಿಗೋ, ರಾಜ್ಯದ ಜನತೆಗೋ? ನಿಮ್ ಪ್ರಶ್ನೆ ಯಾರಿಗೆ? ಉತ್ತರ ಯಾರು ಕೊಡ್ಬೇಕು ನಿಮ್ಗೆ? ಯಾರನ್ನ ಕೇಳ್ತಾ ಇದ್ದೀರಾ ನೀವು? ನಿಮ್ಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಇಲ್ಲ, ನೀವ್ ಯಾರನ್ನ ಕೇಳ್ಬೇಕು ಅಂತ. ಈ ಪ್ರಶ್ನೆ ಯಾವಾಗ ಕೇಳ್ಬೇಕು ಅಂದ್ರೆ, ಅವತ್ತು ಅವರು ನಮ್ಮಿಂದ ದೂರವಾದ ದಿನ ಏಪ್ರಿಲ್ 12, ಅವತ್ತು 12 ಮಧ್ಯರಾತ್ರಿ ಸರ್ಕಾರ ಘೋಷಣೆ ಮಾಡುತ್ತೆ, ಕಂಠೀರವ ಸ್ಟುಡಿಯೋದಲ್ಲಿ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಆಗುತ್ತೆ ಅಂತ. ಬೆಳಗಿನ ಜಾವ ಎಲ್ಲ ಪೇಪರಲ್ಲೂ ಟಿವಿಯಲ್ಲೂ ಬರುತ್ತೆ.
ನೀವು ಅವತ್ತೇ ತಡಿಬೇಕು ಅದನ್ನ. ನಿಮಗೆ ಸಾಮಾಜಿಕ ಕಳಕಳಿ ಇದ್ದಾಗ ಅವತ್ತೇ ತಡಿಬೇಕು ತಾನೇ. ನೀವು 20 ವರ್ಷ ಏನ್ರಿ ಮಾಡ್ತಿದ್ರಿ ನೀವು? ಈ ಪ್ರಶ್ನೆ ನಾನ್ ಕೇಳ್ಬೇಕಲ್ವಾ? ಹೌದು ಸರ್. 20 ವರ್ಷ ಏನ್ ಮಾಡ್ತಾ ಇದ್ರಿ? ನಾನ್ ಹೇಳ್ತಾ ಇದ್ದೀನಿ, ಅವ್ರು 2.5 ಎಕರೆ ಜಾಗದಲ್ಲಿ ಸ್ಮಾರಕ ಮಾಡ್ತಾ ಇದ್ದಿದ್ದು ನಾನ್ ಸಮರ್ಥನೆ ಮಾಡ್ಕೋತಾ ಇದ್ದೀನಿ.